ಕೂಡ ಹಂಚ್ಕೊಳ್ಳೋ ಸಂದರ್ಭ ಬಂದಿದೆ. ದೇಶಕ್ಕೆ ಇತಿಹಾಸ ಇದೆ, ಈ ದೇಶಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಭವಿಷ್ಯ ಇದೆ ಅನ್ನೋದನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು ತಮ್ಮ ದೂರದೃಷ್ಟಿಯ ಚಿಂತನೆ ಮುಖೇನ ರಾಷ್ಟ್ರದ ಸೈನಿಕರಿಗೆ 3 ವಿಧದ ಹಂತದ ನಮ್ಮ ಸೈನಿಕ ಮುಖ್ಯಸ್ಥರಿಗೆ ತಮ್ಮದೇ ಆದಂಥ ಒಂದು ಅವರನ್ನು ಯಾವ ರೀತಿ ತೀರ್ಮಾನ ಮಾಡ್ಬೋದು, ತಮ್ಮ ಅನುಭವವನ್ನು ಹಂಚ್ಕೊಳ್ಬೇಕು ಅನ್ನುವ ಪೂರ್ತಿ ಅಧಿಕಾರವನ್ನು ಕೊಟ್ಟ ಮೇಲೆ ಕೇವಲ 27 ನಿಮಿಷದಲ್ಲಿ ಯಾವ ಉಗ್ರಗಾಮಿಗಳಿಂದ ನಮ್ಮ 26 ಜನ ಸತ್ತಿದ್ರೋ ಅಂತ 106 ಜನ ಉಗ್ರಗಾಮಿಗಳನ್ನು ಹತ್ಯೆ ಮಾಡೋದ್ರ ಜೊತೆಯಲ್ಲಿ ಪಾಕಿಸ್ತಾನಕ್ಕೆ ಒಂದು ಸಣ್ಣ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನು ಅರ್ಥ ಮಾಡ್ಕೊಳ್ದೆ ಹೋದರೆ ಭಾರತ ದೇಶ ಯಾವುದಕ್ಕೂ ಕಡಿಮೆ ಇಲ್ಲ. ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ 140 ಕೋಟಿ ದೇಶವಾಸಿಗಳಾರಿದ್ದಾರೆ. ಇವರ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಅನ್ನೋದನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳ ಒಂದು ಸಂಕಲ್ಪ ಇದೆ. ಈ ಸಂಕಲ್ಪಕ್ಕೆ ಅನುಗುಣವಾಗಿ ಇವತ್ತು ನಮ್ಮ ಸೈನಿಕರು ಕೆಲಸ ಮಾಡಿದ್ದಾರೆ. ನಾನು ಅದಕ್ಕೆ ಸೈನಿಕರಿಗೆ ರಾಷ್ಟ್ರದ ಎಲ್ಲ 140 ಕೋಟಿ ದೇಶವಾಸಿಗಳ ಪರವಾಗಿ ಧನ್ಯವಾದಗಳನ್ನು, ಅಭಿನಂದನೆಯನ್ನು, ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸಿ ಅವರಿಗೆ ಒಂದು ಸಲ್ಯೂಟನ್ನು ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ತುಮಕೂರಿನಲ್ಲಿ ಒಂದು ರೀತಿ ಹಬ್ಬದೋಪಾದಿಯಲ್ಲಿ ಇದಕ್ಕೆ ಯಾವುದೇ ಪಕ್ಷ ಇಲ್ಲ, ಪಾರ್ಟಿ ಇಲ್ಲ, ಮತ್ತೊಂದಿಲ್ಲ. ಎಲ್ಲ ಯುವಕರು ಎಲ್ಲ ಶಾಲಾ ಕಾಲೇಜುಗಳಿಂದ ಹಿಡಿದು ಬೇರೆ ಬೇರೆ ಕೇಡರ್ನ ಅಧಿಕಾರಿಗಳಿಂದ ಹಿಡಿದು ಸಂಘ ಸಂಸ್ಥೆಗಳಿಂದ ಹಿಡಿದು ಬುದ್ಧಿಜೀವಿಗಳಿಂದ ಹಿಡಿದು ವಿವಿಧ ಹಂತದ ಪ್ರತಿಯೊಬ್ಬರು ಕೂಡ ಈ ಒಂದು ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇದೇ ಈ ದೇಶದ ವಿಶೇಷತೆ. ಇದೇ ಮೋದಿಯವರು ಈ ದೇಶಕ್ಕೆ 10 ವರ್ಷದಲ್ಲಿ ಕೊಟ್ಟಿರ್ತಕ್ಕಂಥ ಕೊಡುಗೆ. ಈ ಕೊಡುಗೆಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸ್ತಕ್ಕಂಥದ್ದಕ್ಕೆ ದೇಶ ದೊಡ್ಡದು, ದೇಶಕ್ಕಿಂತ ನಾವ್ಯಾರು ದೊಡ್ಡವರಲ್ಲ ಅನ್ನೋದನ್ನು ಎತ್ತಿ ತೋರಿಸಿದ್ದಾರೆ. ಇಂಥ ಒಂದು ಸುಸಂದರ್ಭ ಭಾರತೀಯರಿಗಲ್ಲದೆ ಬೇರೆ ಯಾರಿಗೂ ಕೂಡ ಸಿಗೋದಿಲ್ಲ. ಯಾವುದೇ ಎಂಥ ದೊಡ್ಡ ದಮನಕಾರಿ ಶಕ್ತಿಗಳಿದ್ರೂ ಕೂಡ ಅದನ್ನು ಬಗ್ಗು ಬಡಿದು ನಾವು ಅವರನ್ನು ಯಾವ ರೀತಿ ಪಾಪದ ಕೊಡ ತುಂಬಿದೆ ಆ ಪಾಪದ ಕೊಡಕ್ಕೆ ಪ್ರತ್ಯುತ್ತರವನ್ನು ಕೊಡ್ತೀವಂತ ತೀರ್ಮಾನ ಮಾಡಿ ಈ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸೈನಿಕರಿಗೆ ಅದನ್ನು ವ್ಯವಸ್ಥಿತವಾಗಿ ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದಕ್ಕೆ ನಮ್ಮೆಲ್ಲರ ದಂಡ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸೋಣ, ಕೃತಜ್ಞತೆಯನ್ನು ಸಲ್ಲಿಸೋಣ.